ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಲಾಸ್ಟ್ ಫ್ರೈಡೇ ಅಮ್ಮ ಮನೆಯಿಂದ ಬರಬೇಕಾದ್ರೆ ಹೂಗಳು ಮತ್ತು ಈ ಹೊಲದ ಸೊಪ್ಪನ್ನು ತೊಗೊಂಬಂದಿದ್ದೆ. ಇವಾಗ ಶನಿವಾರ ಮಧ್ಯಾಹ್ನ ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಎಷ್ಟೊಂದು ಸೊಪ್ಪಿದೆ ಅಂತ ನೋಡ್ತಾ ಇರ್ಬೋದು. ಇಷ್ಟು ಸೊಪ್ಪು ಹಾಕ್ಬಿಟ್ಟು ನಾನು ಬಸ್ಸಾರು ಮಾಡಿಬಿಟ್ಟೆ. ನಾನೇನಾದರೂ ಮಧ್ಯಾಹ್ನ ಟೈಮ್ ಬಸ್ಸಾರು ಮಾಡಿದೆ ಅಂತಂದರೆ ಮಧ್ಯಾಹ್ನ ಊಟಕ್ಕೆ ನಾನು ರೈಸ್ ಏನು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊಪ್ಪೇನಾದರೂ ಜಾಸ್ತಿ ಇತ್ತು ಅಂತಂದರೆ ಸೊಪ್ಪನ್ನೇ ತಿನ್ಕೊಂಡ್ಬಿಡ್ತೀನಿ. ಅಷ್ಟೊಂದು ಇಷ್ಟಪಡ್ತೀನಿ ಸೊಪ್ಪು ಅಂತಂದರೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ಹೊಲದ ಸೊಪ್ಪು ಅಮ್ಮ ಕಳಿಸ್ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಇಲ್ಲೇನಾದರೂ ಬೆಂಗಳೂರಲ್ಲಿ ಇಷ್ಟೊಂದು ಸೊಪ್ಪನ್ನು ತೊಗೊತೀವಿ ಅಂತಂದರೆ ಏನಿಲ್ಲ ಅಂತಂದ್ರೂ ಒಂದು 100 ರೂಪಾಯಿವರೆಗೂ ಆಗುತ್ತೇನೋ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಈ ವೀಕ್ ಗುರುವಾರದ ದಿನ ಒಂದು ಸ್ವಲ್ಪ ತರಕಾರಿಯನ್ನು ತೊಗೊಂಬಂದೆ. ಅದು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅವತ್ತು ಸೊಪ್ಪು ತೊಗೊಂಬಂದೆ. ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು, ಒಂದು ಕಟ್ಟು ಅರವೆ ಸೊಪ್ಪು ಅಂತಂದ್ಬಿಟ್ಟು 2 ಕಟ್ಟೆಗೆ 40 ರೂಪಾಯಿ ತೊಗೊಂಡಿದ್ದಾರೆ. ಪುಟಾಣಿ ಕಟ್ಟುಗಳು. ನಾನು ಬಸ್ಸಾರು ಮಾಡಿದ್ದೆ. ಏನಿಲ್ಲ ಅಂತಂದರೂ ನಾನು ವಾರದಲ್ಲಿ ಒಂದು 2 ಟೈಮ್ಸ್ ಆದ್ರೂ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರನ್ನು ಮಾಡ್ತಾ ಇರ್ತೀನಿ. ಅದರಲ್ಲೂ ಹುರುಳಿಕಾಳು ಮೊಳಕೆ ಕಟ್ಬಿಟ್ಟು ಬಸ್ಸಾರು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟೊಂದು ಇಷ್ಟಪಡ್ತೀನಿ ಬಸ್ಸಾರಂತೂ. ಇವಾಗ ನೋಡ್ತಾ ಇರ್ಬೋದು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇವಾಗ ತೊಳೆಯೋದಕ್ಕೋಸ್ಕರ ಆ ಪಾತ್ರೆ ಒಳಗಡೆ ಸೊಪ್ಪನ್ನೆಲ್ಲ ಹಾಕ್ತಾ ಇದ್ದೀನಿ. ನಾವು ಹಳ್ಳಿಗಳಲ್ಲಿ ಇದ್ದೀವಿ ಅಂತಂದರೆ ತುಂಬಾ ಅಡ್ವಾಂಟೇಜಸ್ ಇರುತ್ತೆ ಅಲ್ವಾ? ಈ ಥರ ಹೊಲದ ಸೊಪ್ಪು ಸಿಗುತ್ತೆ, ಆಮೇಲೆ ನುಗ್ಗೆ ಸೊಪ್ಪು ಸಿಗುತ್ತೆ, ಅದಾದಮೇಲೆ ಕುಂಬಳಕಾಯಿ ಸೊಪ್ಪು ಸಿಗುತ್ತೆ. ಈ ಥರ ಸಾಕಷ್ಟು ಸೊಪ್ಪುಗಳು ಸಿಗ್ತಾ ಇರುತ್ತೆ. ಅದಲ್ಲದೆ ಇನ್ನು ತರಕಾರಿಗಳು ಅಷ್ಟೇ, ಅದೊಂದು ಇದೊಂದು ಅಂತ ಸಿಗ್ತಾ ಇರುತ್ತೆ. ಮತ್ತು ಯಾರಾದರೂ ತೋಟಗಳಲ್ಲಿ ತರಕಾರಿಗಳನ್ನು ಹಾಕಿದ್ದಾರೆ ಅಂತಂದರೆ ಅವರು ಒಂದು ಸ್ವಲ್ಪ ತರಕಾರಿಗಳನ್ನು ಕೊಡ್ತಾ ಇರ್ತಾರೆ. ಅದಾದಮೇಲೆ ನಾವು ತೋಟಗಳಲ್ಲಿ ತರಕಾರಿಗಳನ್ನು ಬೆಳ್ಕೊಳ್ತಾ ಇರ್ಬೋದು. ಈ ಥರ ತುಂಬಾ ಅಡ್ವಾಂಟೇಜಸ್ ಇರುತ್ತೆ ಅಲ್ವಾ? ಅದರಲ್ಲೂ ಈ ಥರ ನ್ಯಾಚುರಲ್ ಆಗಿ ಬೆಳೆಯುವಂತಹ ಸೊಪ್ಪುಗಳಲ್ಲಿ ತುಂಬಾ ಪೌಷ್ಟಿಕಾಂಶಗಳು ಅನ್ನೋದು ಇರುತ್ತಂತೆ. ಅಂದರೆ ಇವಾಗ ದಂಟಿನ ಸೊಪ್ಪು, ಅರವೆ ಸೊಪ್ಪು ಇದನ್ನೆಲ್ಲ ನಾವು ಬೆಳೆಸಬೇಕಾಗುತ್ತೆ. ಈ ಥರ ಹೊಲದ ಸೊಪ್ಪು ನಾವು ಬೆಳೆಸೋ ಅವಶ್ಯಕತೆನೇ ಇಲ್ಲ. ನ್ಯಾಚುರಲ್ ಆಗಿ ಆವಾಗವೇ ಬೆಳೆಯುತ್ತೆ ಅಲ್ವಾ? ಅದರಿಂದ ತುಂಬಾ ಒಳ್ಳೆಯದಂತೆ ಈ ಸೊಪ್ಪುಗಳಂತೂ. ಈಗ ಪಾತ್ರೆಗಳಲ್ಲಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಗೇ ಬಿಡ್ತೀನಿ. ಅದಾದಮೇಲೆ ಒಂದು 2 ಸಲ ತೊಳಿತೀನಿ. ಒಂದು 10 ನಿಮಿಷ ಹಾಗೇ ಬಿಡೋದ್ರಿಂದ ಸೊಪ್ಪಲ್ಲಿ ಏನಾದರೂ ಮಣ್ಣಿತ್ತು ಅಂತಂದರೆ ಅದು ನೆನ್ಕೊಳ್ಳುತ್ತೆ. ಆಮೇಲೆ ತೊಳೆಯೋದ್ರಿಂದ ಮಣ್ಣೆಲ್ಲ ನೀಟಾಗಿ ಹೋಗುತ್ತೆ. ಅದಾದಮೇಲೆ ಈಗ ಸೊಪ್ಪು ಮತ್ತು ಮೊಳಕೆ ಹುರುಳಿ ಕಾಳನ್ನೆಲ್ಲ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ಸೊಪ್ಪಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಈ ಒಂದು ರೆಸಿಪಿನ ಒಬ್ಬರು ಕಮೆಂಟಲ್ಲಿ ಕೇಳಿದ್ರು, ಈ ಒಂದು ಬಸ್ಸಾರು ರೆಸಿಪಿನ ಶೇರ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೊಸಬ್ರೇನಾದರೂ ಇರ್ಬೋದೇನೋ. ಏನಿಲ್ಲ, ಇವಾಗ ಸೊಪ್ಪು ಮತ್ತು ಮೊಳಕೆ ಹುರುಳಿ ಕಾಳನ್ನ ಕುಕ್ಕರ್ ಒಳಗಡೆ ಹಾಕಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 2 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಒಂದು 2 ವಿಸಿಲ್ ಬಿಟ್ಟೆ. ಅದಾದಮೇಲೆ ಸೊಪ್ಪನ್ನು ಶೋಧಿಸ್ಕೊಂಡು ಸೊಪ್ಪನ್ನ ನೀಟಾಗಿ ಸೊಪ್ಪೊಳಗಡೆ ಇರುವಂತಹ ನೀರನ್ನೆಲ್ಲ ಹಿಂಡಿ ಒಂದು ಸೈಡ್ಗೆ ಇಟ್ಕೊಂಡೆ. ಇನ್ನು ಸೊಪ್ಪಿಗೆ ಒಗ್ಗರಣೆ ಕೊಡೋದಕ್ಕೋಸ್ಕರ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯನ್ನು ಇಟ್ಕೊಂಡು ಕಡಾಯಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆಯನ್ನು ಹಾಕಿದೆ. ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಅದಾದಮೇಲೆ ಒಂದು ಚಿಕ್ಕದಾಗಿರುವಂತಹ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ನಾನು ಕಡಲೆಬೇಳೆಯನ್ನು ಹಾಕಿದೆ. ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿಯನ್ನು ಹಾಕಿದೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಆ ಒಂದು ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಕೊನೆಯದಾಗಿ ಒಣಮೆಣಸಿನ್ಕಾಯನ್ನು ಹಾಕಿ ಇನ್ನು ಸೊಪ್ಪು ಮತ್ತು ಮೊಳಕೆ ಹುರುಳಿ ಕಾಳು ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ. ಇನ್ನು ಖಾರಕ್ಕೆ ಬಂದುಬಿಟ್ಟು ಈ ಸೊಪ್ಪನ್ನ ಹಾಕ್ಕೊಂಡೆ. ಅದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದನ್ನು ಹಾಕಿದೆ. ಮತ್ತು ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಆಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಇನ್ನು ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಆಮೇಲೆ ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ. ಈ ರೀತಿಯಾಗಿ ನಾನು ಬಸ್ಸಾರನ್ನು ಮಾಡ್ತೀನಿ. ಇನ್ನು ಮಧ್ಯಾಹ್ನ ಬಸ್ಸಾರೆಲ್ಲ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್
ವಾಶ್ ಮಾಡಿ ಇನ್ನು ಕಿಚನ್ ಕ್ಲೀನ್ ಮಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇನ್ನು ಶನಿವಾರ ಬಂದು ನವರಾತ್ರಿಯ 6ನೇ ದಿನ ಆಗಿತ್ತಲ್ವ, ಹಾಗಾಗಿ ಮುಸ್ಸಂಜೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಹೊಸ್ಲು ಮುಂದೆನೂ ಕಸ ಗುಡಿಸಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಅದಾದಮೇಲೆ ಹೊಸ್ಲು ಒರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ಮೊದಲಿಗೆ ಹೊಸ್ಲ ಹತ್ರ ಮತ್ತು ತುಳಸಿ ಅಮ್ಮನ ಗಿಡದ ಮುಂದೆ ಎಲ್ಲ ದೀಪಗಳನ್ನು ಬೆಳಗಿ ಇವಾಗ ಮೊದಲಿಗೆ ಹೊಸ್ಲು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಈ ಸಲ ನನಗೆ ನವರಾತ್ರಿಗಳಲ್ಲಿ ಒಂದು 7 ದಿನ ಪೂಜೆ ಮಾಡೋದಕ್ಕಾಯಿತು. ಅದಾದಮೇಲೆ ನನಗೆ ಮಂತ್ಲಿ ಸೈಕಲ್ ಇತ್ತು, ಹಾಗಾಗಿ ನನಗೆ ಎಷ್ಟು ದಿನ ಸಿಕ್ತೋ ಅಷ್ಟು ದಿನ ನಾನು ಹೊಸ್ಲು ಪೂಜೆಯನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮೊದಲೇ. ಹಾಗಾಗಿ 7 ದಿನ ಸಿಕ್ತು ಅಷ್ಟೇ ನನಗೆ. ಇನ್ನು ಹಬ್ಬ ಎಲ್ಲ ಮಾಡೋದಕ್ಕಾಗಲಿಲ್ಲ, ಏನೂ ಮಾಡೋದಕ್ಕಾಗೋದಿಲ್ವಲ್ಲ. ನಾನಂತೂ ಟ್ಯಾಬ್ಲೆಟ್ ತೊಗೊಳೋದಕ್ಕೂ ಆಗೋದಿಲ್ಲ, ಟ್ಯಾಬ್ಲೆಟ್ ತಗೊಳ್ಳಬಾರ್ದು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಎಷ್ಟು ದಿನ ನನಗೆ ಪೂಜೆ ಮಾಡೋದಕ್ಕೆ ಸಿಗುತ್ತೋ ಅಷ್ಟೇ ದಿನ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ನವರಾತ್ರಿಗಳಲ್ಲಿ ಒಂದು 7 ದಿನ ಹೊಸ್ಲು ಪೂಜೆಯನ್ನು ಮಾಡಿದೆ. ಅದಾದಮೇಲೆ ನನ್ನ ಕೈಯಲ್ಲಿ ಮಾಡೋದಕ್ಕಾಗಲಿಲ್ಲ. ಇವಾಗ ಹೊಸ್ಲ ಹತ್ರ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇವಾಗ ಮನೆ ಒಳಗಡೆ ಬಂದು ದೇವ್ರ ಮನೆ ಒಳಗಡೆ ದೀಪಗಳನ್ನು ಬೆಳಗಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು, ಶನಿವಾರದ ದಿನ ನಾನು ಈ ಥರ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೆ. ಇನ್ನು ನೈವೇದ್ಯಕ್ಕೆ ಬಂದ್ಬಿಟ್ಟು ಬೆಲ್ಲ ಮತ್ತು ಅವಲಕ್ಕಿಯನ್ನು ಇಟ್ಟಿದ್ದೆ. ಇನ್ನು ನೀವೆಲ್ಲರೂ ನವರಾತ್ರಿಗಳಲ್ಲಿ 9 ದಿನನೂ ಹೊಸ್ಲು ಪೂಜೆಯನ್ನು ಮಾಡಿದ್ರ? ಅದಾದಮೇಲೆ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬ ಎಲ್ಲ ಚೆನ್ನಾಗಾಯ್ತಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನು ನನಗೆ ಭವ್ಯಶ್ರೀ ಸಿಸ್ ಅವರು ಒಂದು ಕಮೆಂಟ್ ಮಾಡಿದರು, ಯೂಟ್ಯೂಬ್ ನಿಮಗೆ ಯಾವ ರೀತಿಯಾಗಿ ಸಹಾಯ ಆಗ್ತಾ ಇದೆ ಮತ್ತು ಯೂಟ್ಯೂಬ್ನಿಂದ ನಿಮಗೆ ಇನ್ಕಮ್ ಬರ್ತಾ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ಆ ಒಂದು ಕಮೆಂಟ್ಗೆ ಇವಾಗ ಆನ್ಸರ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ನಿಂದ ನನಗೆ ತಿಂಗಳಿಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತಂದರೆ ತುಂಬ ಕಡಿಮೆ ಬರುತ್ತೆ. ಒಂದು 2000ಇಂದ 2500 ಆ ರೇಂಜಲ್ಲಿ ಬರ್ತಾ ಇರುತ್ತೆ. ಸಮ್ಟೈಮ್ 3000 ಅಷ್ಟೇ ಬರುತ್ತೆ. ಈಗ ನೀವು ಅಂದ್ಕೊಳ್ಬೋದೇನೋ, ಏನು ಮಂಜು ನಿಜವಾಗ್ಲೂ ಇಷ್ಟೇನಾ ನಿಮಗೆ ಬರೋದು ಯೂಟ್ಯೂಬ್ ಕಡೆಯಿಂದ ಇನ್ಕಮ್ ಅನ್ನೋದು, ಸುಳ್ಳು ಹೇಳ್ತಾ ಇದ್ದೀರಾ ಅಂತಂದ್ಬಿಟ್ಟು ಅಂದ್ಕೊಳ್ಬೋದು. ಇಲ್ಲ, ನಿಜವಾಗ್ಲೂ ಇದು ಸತ್ಯನೇ. ನಾನು ತಿಂಗಳಿಗೆ ಒಂದು 8ರಿಂದ 9 ವಿಡಿಯೋ ಹಾಕ್ತೀನೇನೋ, ಅಂದರೆ ವಾರಕ್ಕೆ 2 ವಿಡಿಯೋ ಅಂತ ಅಂದ್ಕೊಂಡ್ರೆ ತಿಂಗಳಿಗೊಂದು 8ರಿಂದ 9 ವಿಡಿಯೋ ಬರುತ್ತೆ ಅಷ್ಟೇ. ಇವಾಗ ನೀವೇ ಲೆಕ್ಕ ಹಾಕ್ಕೊಳ್ಳಿ, ನಾನು ಲೆಕ್ಕಾಚಾರ ಹೇಳ್ತೀನಿ. ಇವಾಗ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅಂತಂದರೆ 1000 ವ್ಯೂಸ್ಗೆ ಒಂದು 25 ರೂಪಾಯಿಂದ 30 ರೂಪಾಯಿ ಕೊಡ್ತಾರೆ. ಸಮ್ಟೈಮ್ಸು 20 ರೂಪಾಯಿನೂ ಇರುತ್ತೆ. ಅದು ಹೋಗಲಿ ಬೇಡ, 25 ರೂಪಾಯಿ ಅಂತಲೇ ಇಟ್ಕೊಳ್ಳಿ. ನನಗೆ ನನ್ನ ವೀಡಿಯೋಸ್ಗೆ ಅಷ್ಟೊಂದು ವ್ಯೂಸ್ ಅನ್ನೋದು ಬರೋದಿಲ್ಲ. ಬಂದರೆ ಒಂದು 5000 10,000 ಹಂಗೆ ಬರುತ್ತೆ, ಅಂದರೆ ಒಂದು 5000, ಸಮ್ಟೈಮ್ಸು 10,000ವರೆಗೂ ರೀಚ್ ಆಗುತ್ತೆ. ಒಂದು 25 ರೂಪಾಯಿ ಅಂತ ಇಟ್ಕೊಳ್ಳಿ 1000 ವ್ಯೂಸ್ಗೆ ಅಂತಂದ್ಬಿಟ್ಟು. ಇನ್ನು 2000ಗೆ ಬಂದುಬಿಟ್ಟು 50 ರೂಪಾಯಿ ಆಗುತ್ತೆ. ಇನ್ನು 5000 ವ್ಯೂಸ್ಗೆ ಬಂದುಬಿಟ್ಟು 125 ರೂಪಾಯಿ ಆಗುತ್ತೆ ಅಷ್ಟೇ. ಸಮ್ಟೈಮ್ಸ್ ಏನಾದರೂ ಒಂದು 10,000 ವ್ಯೂಸ್ ಹೋಯ್ತು ಅಂತಂದರೆ ಒಂದು 250 ರೂಪಾಯಿ ಹಂಗೆ ಬರುತ್ತೆ. ಇನ್ನು ತಿಂಗಳಿಗೆ ನಾನು 8ರಿಂದ ಒಂದು 9 ವಿಡಿಯೋ ಹಾಕ್ತೀನಲ್ವಾ, ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ತಿಂಗಳಿಗೆ ಅರ್ನ್ ಆಗುತ್ತೆ ಅಂತಂದ್ಬಿಟ್ಟು. ಅದು ನಾನು ಒಂದು ಆವ್ರೇಜ್ ಆಗಿ ಹೇಳಿದ್ದೀನಿ. ಸಮ್ಟೈಮ್ಸು 1000 ವ್ಯೂಸ್ಗೆ 20 ರೂಪಾಯಿನೂ ಕೊಟ್ಟಿರ್ತಾರೆ, 15 ರೂಪಾಯಿಯೂ ಸಹ ಕೊಟ್ಟಿರ್ತಾರೆ. ಆವ್ರೇಜ್ ಆಗಿ ಹೇಳಿದ್ದೀನಿ ನಾನು. ಇನ್ನೊಂದು ವಿಡಿಯೋಗೆ ಒಂದು 28-29 ರೂಪಾಯಿ ಹಂಗೆ ಕೊಡ್ತಾರಲ್ವ, ಹಾಗಾಗಿ ಹೆಂಗೆ ಲೆಕ್ಕ ಹಾಕ್ಕೊಂಡು ನೋಡೋಕೆ ಹೋದ್ರೂ ಒಂದು 2000 ಇಲ್ಲ ಅಂತಂದರೆ ಒಂದು 2500. ಅಮ್ಮಮ್ಮ ಅಂದರೆ ಇವಾಗ ಹಾಕಿರೋ ವಿಡಿಯೋಸು ವ್ಯೂಸ್ ಜಾಸ್ತಿ ಹೋಯ್ತು ಅಂತಂದರೆ ಒಂದು 15,000 ಒಂದು 20,000 ಹಂಗೆ ಹೋಯ್ತು ಅಂತಂದರೆ ಆವಾಗ ಇನ್ನೊಂದು 500 ರೂಪಾಯಿ 1000 ರೂಪಾಯಿ ಹಂಗೆ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಇಷ್ಟು ಬಿಟ್ಟರೆ ಇನ್ನು ನನಗೆ ಜಾಸ್ತಿ ಅಂತ ಬರೋದೇ ಇಲ್ಲ, ತಿಂಗಳಿಗೆ ಪೇಮೆಂಟ್ ಅಂತ ಬರೋದೇ ಇಲ್ಲ. ವರ್ಷಕ್ಕೆ ನಾನು ಒಂದು
3ರಿಂದ 4 ಪೇಮೆಂಟು ತಗೊಂಡ್ರೆ ಹೆಚ್ಚೆಚ್ಚು ಮಾತು. 3 ಪೇಮೆಂಟ್ ಅಂತೂ ಬಂದೇ ಬರುತ್ತೆ. ಇನ್ನು 4ನೇ ಪೇಮೆಂಟ್ ಅಂತೂ 1 ವರ್ಷ ಬರುತ್ತೆ, 1 ವರ್ಷ ಬರೋದಿಲ್ಲ, ಇಷ್ಟೇ ಬರೋದು ನನಗೆ. ಇನ್ನಿವಾಗ ನನಗೆ ಇನ್ನೊಂದು ಕ್ವಶನ್ ನೀವು ಕೇಳ್ಬೋದು, ಇಷ್ಟು ಕಡಿಮೆ ಇನ್ಕಮ್ಮು ಇದ್ದುಕೊಂಡು ನೀವ್ಯಾಕೆ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ನೀವು ನನ್ನ ಕೇಳ್ಬೋದು. ನೀವು ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಅದರಲ್ಲೆಲ್ಲ ಹೇಳಿದ್ದೀನಿ. ನಾನು ಯೂಟ್ಯೂಬು ನಾನೊಂಥರ ಬ್ಯುಸಿಯಾಗಿರಬೇಕು ಅಂತಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ನಾನು ಯೂಟ್ಯೂಬ್ ಕಡೆಯಿಂದ ಏನೂ ಅಷ್ಟಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಹಾಗಾಗಿ ನನಗೆ ಯೂಟ್ಯೂಬು ಮಾಡ್ಕೊಂಡೋಗೋದು ಅಷ್ಟಾಗಿ ಬೇಜಾರಂತ ಏನು ಅನ್ನಿಸ್ತಾ ಇಲ್ಲ. ಅಂದರೆ ಇವಾಗ ವೀಡಿಯೋಗಳು ಮಾಡೋದು, ಎಡಿಟಿಂಗ್ ಮಾಡೋದು ಅದು ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ಇನ್ನು ಅದು ಬಿಟ್ಟರೆ ಯೂಟ್ಯೂಬ್ ಇನ್ಕಮ್ ಅನ್ನೋದ್ರ ಕಡೆಗೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ಅಂತ ನಾನು ತಗೊಂಡ್ಬಿಟ್ಟಿದ್ದೀನಿ. ಒಂದು ವೇಳೆ ಏನಾದರೂ ನಾನು ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆದರೆ, ಇಲ್ಲ ಲೈಫ್ ಏನಾದರೂ ಒಂದು ಸ್ವಲ್ಪ ಬ್ಯುಸಿ ಆಯಿತು ಅಂತಂದರೆ ಆವಾಗ ನಾನು ಯೂಟ್ಯೂಬ್ನ ಬಿಟ್ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಇದೊಂಥರ ಯೂಟ್ಯೂಬ್ ಅನ್ನೋದು ಅಡಿಕ್ಷನ್ ಇದ್ದಂಗೆ, ಸುಮ್ಮನೆ ಇರೋದಕ್ಕೂ ಆಗೋದಿಲ್ಲ, ಮಾಡೋದಕ್ಕೂ ಆಗೋದಿಲ್ಲ, ಆ ಥರ ಇರುತ್ತೆ. ಇನ್ನು ಇನ್ಕಮ್ ವಿಚಾರಕ್ಕೆ ಬಂದರೆ ಅಷ್ಟೇ. ಅದಾದಮೇಲೆ ಇನ್ನು ಯೂಟ್ಯೂಬ್ ಕಡೆಯಿಂದ ನನಗೆ ಯಾವ ರೀತಿಯಾಗಿ ಸಹಾಯ ಆಗಿದೆ ಅಂತಂದರೆ, ನಿಮ್ಮಂಥ ಒಳ್ಳೆ ಮನಸ್ಸಿರೋ ಫ್ರೆಂಡ್ಸ್ ಸಿಕ್ಕಿದ್ದೀರಾ, ಅಕ್ಕಂದಿರು ಸಿಕ್ಕಿದ್ದೀರಾ, ತಂಗೀರು ಸಿಕ್ಕಿದ್ದೀರಾ. ಇದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಅದಾದಮೇಲೆ ನನ್ನ ವೀಡಿಯೋಸಲ್ಲಿ ಕಮೆಂಟ್ಸ್ ತುಂಬಾ ಇರುತ್ತೆ. ನನಗೆ ಆ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಾನು ಯಾವಾಗಲೂ ಕೇಳ್ಕೊಳ್ತಾ ಇರ್ತೀನಿ ನಿಮ್ಮನ್ನು, ನೀವು ಲೈಕ್ ಮಾಡಿಲ್ಲ ಅಂತಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕಮೆಂಟ್ಗಳನ್ನು ಮಾಡಿ ಅಂತಂದ್ಬಿಟ್ಟು. ನಾನು ಯಾವೊಂದು ಕಮೆಂಟ್ಗೂ ಆನ್ಸರ್ ಮಾಡದೇ ಇಲ್ಲ. ನೀವು ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ ಎಲ್ಲರ ಕಮೆಂಟ್ಗೂ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಕೊನೆಯದಾಗಿ ನಾನು ಒಂದು ಸ್ಮೈಲ್ ಆರ್ಟ್ ಸಿಂಬಲ್ ಆದರೂ ಕೊಡ್ತೀನಿ. ಅಷ್ಟೊಂದು ಇಷ್ಟ ನೀವು ಕಮೆಂಟ್ ಮಾಡೋದು ಅಂತಂದರೆ. ಇನ್ನಾಗಿದ್ರೆ ಲೈಕ್ಸ್ ಏನು ಬೇಡವಾ ಮಂಜು ಅಂತಂದ್ಬಿಟ್ಟು ಅಂದ್ಕೊಳ್ಬೋದು. ಲೈಕು ಸಹ ಮಾಡಿ. ನೀವು ಲೈಕ್ ಮಾಡೋದ್ರಿಂದನೇ ಅಲ್ವಾ ನಾನೊಬ್ಳಿದ್ದೀನಿ ಅಂತಂದ್ಬಿಟ್ಟು ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗೋದು. ಹಾಗಾಗಿ ನನ್ನನ್ನು ಇಷ್ಟಪಡೋರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ, ಲೈಕ್ ಮಾಡಿ ಅಂತಂದ್ಬಿಟ್ಟು. ಇನ್ನು ಈ ಒಂದು ವಿಷಯದ ಬಗ್ಗೆ ಮುಂದೆ ಇನ್ನೂ ಒಂದು ಸ್ವಲ್ಪ ಮಾತಾಡ್ತೀನಿ. ಇವಾಗ ವ್ಲಾಗ್ಗೆ ಬಂದ್ಬಿಡೋಣ. ನೆಕ್ಸ್ಟ್ ಇವಾಗ ಭಾನುವಾರ ಸಂಜೆ ಪೂಜೆ ಮಾಡಿದ್ದೀನಿ. ಭಾನುವಾರ ಬಂದು ನವರಾತ್ರಿ 7ನೇ ದಿನ ಆಗಿತ್ತಲ್ವ, 7ನೇ ದಿನವೂ ಸಿಕ್ಕಿತ್ತು ನನಗೆ. ಹಾಗಾಗಿ ಭಾನುವಾರ ಮುಸ್ಸಂಜೆ ಪೂಜೆಯನ್ನು ಮಾಡಿದ್ದೀನಿ. ಇನ್ನು ಹೊಸ್ಲ ಹತ್ರ ಯಾವ ರೀತಿಯಾಗಿ ರಂಗೋಲಿಯನ್ನು ಬಿಟ್ಟಿದ್ದೆ ಅಂತಂದ್ಬಿಟ್ಟು ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ಕೊಂಡಲ್ವ. ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡಿದ್ದೀನಿ. ಭಾನುವಾರದ ದಿನ ನಾನು ಬರೀ ಯೆಲ್ಲೋ ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೆ. ಇನ್ನು ರೋಸ್ ಹೂಗಳಿರಲಿಲ್ಲ, ತಗೊಂಡು ಬರೋದು ಬೇಡ, ಈ ಹೂಗಳೆಲ್ಲ ಖಾಲಿ ಆಗಿಬಿಡ್ಲಿ, ಯೆಲ್ಲೋ ಕಲರ್ ಸೇವಂತಿಗೆ ಹೂಗಳನ್ನು ನಾನು ಲಾಸ್ಟು ಮಂಡೇನೋ ಏನೋ ತೊಗೊಂಬಂದಿದ್ದೆ. ಯೆಲ್ಲೋ ಕಲರ್ ಸೇವಂತಿಗೆ ಹೂಗಳು ಮತ್ತು ರೋಸ್ ಹೂಗಳು ಇದೊಂದು ಅರ್ಧ kg ಮತ್ತು ರೋಸ್ ಹೂವು 1/4 kg ತೊಗೊಂಬಂದಿದ್ದೆ 110 ರೂಪಾಯಿ ಕೊಟ್ಬಿಟ್ಟು. ಇನ್ನು ಊರಿಂದ ಸಾಕಷ್ಟು ಸೇವಂತಿಗೆ ಹೂಗಳನ್ನು ನನ್ನ ತಮ್ಮ ತೊಗೊಂಬಂದು ಕೊಟ್ಟಿದ್ದ, ಅವು ಎತ್ಕೊಂಬಂದಿದ್ನಲ್ವ. ಹಾಗಾಗಿ ಈ ಹೂಗಳೆಲ್ಲ ಖಾಲಿ ಆಗಿಬಿಡ್ಲಿ, ಆಮೇಲೆ ಹೊಸ್ದಾಗಿ ತೊಗೊಂಬರೋಣ. ಮತ್ತು ರೋಸ್ ಹೂವು ತೊಗೊಂಬಂದಿದ್ದೀನಿ ಅಂತಂದರೆ ಈ ಸೇವಂತಿಗೆ ಹೂಗಳು ಬೇಗ ಖಾಲಿ ಆಗೋದಿಲ್ಲ ಅಂತಂದ್ಬಿಟ್ಟು ನಾನು ರೋಸ್ ಹೂವು ಏನು ತೊಗೊಂಬರೋದಕ್ಕೆ ಹೋಗಲಿಲ್ಲ. ಜಾಸ್ತಿ ಸೇವಂತಿಗೆ ಹೂಗಳೇ ಇದೆ ಅಲ್ವಾ, ಇವೇ ಬೇಗ ಖಾಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಭಾನುವಾರದ ದಿನ ಬಂದು ಯೆಲ್ಲೋ ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೆ. ಇನ್ನು ಹೊಸ್ಲ ಹತ್ರ ಬಂದರೆ ನಾನು ಇವತ್ತು ಈ ಥರದ ರಂಗೋಲಿಯನ್ನು ಹಾಕಿದ್ದೀನಿ. ಇನ್ನು ಇವತ್ತು ಹಾಕಿರೋ ರಂಗೋಲಿ ಯಾವ ಥರ ಇದೆ, ಚೆನ್ನಾಗಿದೆಯಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ನವರಾತ್ರಿಗಳಲ್ಲಿ ನಾನು ಒಂದು 7 ದಿನ ಹೊಸ್ಲು ಮುಂದೆ ಒಂಥರ ಡಿಫ್ರೆಂಟಾಗಿ ರಂಗೋಲಿಗಳನ್ನು ಹಾಕಿದ್ದೆ. ಅದನ್ನೆಲ್ಲ ಬೇರೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು 3 ದಿನ ಹಾಕಿರೋ ರಂಗೋಲಿಗಳನ್ನು ಅಂದರೆ ಹಾಕಿಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಟೋಟಲಾಗಿ ಒಂದು
10 ಥರದ ರಂಗೋಲಿಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನಿಮಗೂ ಹೆಲ್ಪ್ ಆಗುತ್ತಲ್ವ. ಪ್ರತಿದಿನ ಹೊಸ್ಲ ಮೇಲೆ ಯಾವ ಥರ ರಂಗೋಲಿಗಳನ್ನು ಹಾಕೋದು ಅಂತಂದ್ಬಿಟ್ಟು ನಾವು ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ಒಂದೊಂದು ದಿನ ಒಂದೊಂದು ಥರ ರಂಗೋಲಿಗಳನ್ನು ಹಾಕೋದಕ್ಕೆ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಒಂದು 10 ಥರದ ರಂಗೋಲಿಗಳನ್ನು ಶೇರ್ ಮಾಡ್ಕೊಳ್ತೀನಿ. ಇನ್ನು ಇಲ್ಲಿ ಹೊಸ್ಲತ್ರ ಇಟ್ಟಿರೋ ದೀಪಗಳ ಬಗ್ಗೆ ಕೇಳ್ತಾ ಇರ್ತೀರಾ, ಆನ್ಲೈನಲ್ಲಿ ಏನಾದರೂ ತೊಗೊಂಡಿದ್ರೆ ಲಿಂಕ್ ಕೊಡಿ ಅಂತ ಕೇಳ್ತಾ ಇರ್ತೀರಾ. ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಕಗ್ದಾಸ್ಪುರದಲ್ಲಿದ್ದಾಗ ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು. ಡಿಸೈನು ಒಂದ್ಸಲ ತೋರಿಸಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದೀರಾ. ನೆಕ್ಸ್ಟು ಬರೋ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನು ಲೋಕಲ್ ಶಾಪಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಂದರೆ ನಾವು ತುಪ್ಪದ ಆರತಿ ಮಾಡೋ ದೀಪಗಳು ಅಂತ ಕೇಳಿದ್ರೆ ಪುಟಾಣಿ ದೀಪಗಳನ್ನು ಕೊಡ್ತಾರೆ. ಆ ಒಂದು ದೀಪಗಳನ್ನೇ ನಾನು ಹೊಸ್ಲತ್ರ ಇಟ್ಬಿಟ್ಟು ದೀಪಗಳನ್ನು ಬೆಳಗ್ತಾ ಇರ್ತೀನಿ. ಅಂದರೆ ತುಪ್ಪದ ಆರತಿ ಮಾಡೋ ದೀಪಗಳು ಇನ್ನೂ ಚಿಕ್ಕದಾಗಿರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ ತಗೊಳ್ಳಿ. ಈ ಹೊಸ್ಲು ಮುಂದೆ ಮಣ್ಣಿನ ದೀಪಗಳನ್ನು ಬೆಳಗಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಮೊದಲೆಲ್ಲ ನಾನು ಹೊಸ್ಲು ಮುಂದೆ ಮಣ್ಣಿನ ದೀಪಗಳನ್ನೇ ಬೆಳಗ್ತಾ ಇದ್ದೆ. ಆದರೆ ನನಗೆ ಆ ದೀಪಗಳಲ್ಲಿ ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಆ ಒಂದು ಮಣ್ಣಿನ ದೀಪಗಳಲ್ಲಿ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಲೀಕ್ ಆಗಿ ಫ್ಲೋರ್ ಮೇಲೆ ಎಲ್ಲ ಎಣ್ಣೆ ಆಗ್ತಾ ಇತ್ತು. ಮತ್ತೆ ನಾನು ಸೋಪ್ ಹಾಕಿ ತಿಕ್ಕಿ ತೊಳಿಬೇಕಾಗಿತ್ತು. ಹಾಗಾಗಿ ನಾನು ಈ ಥರ ಒಂದು ಕಂಚಿ ದೀಪಗಳನ್ನು ತೊಗೊಂಡ್ಬಿಟ್ಟಿದ್ದೀನಿ. ಅಂತಂದರೆ ಲೈಫ್ ಟೈಮ್ ಇರುತ್ತೆ ಅಲ್ವಾ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೂ ಈಸಿಯಾಗಿರುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಕಂಚಿನ ದೀಪಗಳನ್ನು ತಗೊಂಡಿದ್ದು. ನಾನು ದೀಪಗಳು ಸಪ್ರೇಟು ಮತ್ತು ದೀಪದ ಕೆಳಗಡೆ ಇಡೋ ಪ್ಲೇಟ್ಗಳು ಸಪ್ರೇಟ್ ತಗೊಂಡೆ. ಅದಕ್ಕೆ ಅಂದರೆ ದೀಪಗಳಿಗೆ ಸೂಟ್ ಆಗುವಂತಹ ಪ್ಲೇಟನ್ನು ನೋಡಿ ತಗೊಂಡೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಕೊರಿಯರ್ ಕಾಣಿಸ್ತಾ ಇರ್ಬೋದು. ಈ ಒಂದು ಕೊರಿಯರ್ ಬಂದುಬಿಟ್ಟು ನಮ್ಮ ಎದುರುಗಡೆ ಮನೆಯವ್ರದ್ದು. ಇದು ಗೋಲ್ಡ್ ಏನೋ ಅವರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರಂತೆ. ಅವರು ದಸರಾ ಹಬ್ಬಕ್ಕೆ ಅಂತಂದ್ಬಿಟ್ಟು ಊರಿಗೆ ಹೋಗಿದ್ರು. ಆಮೇಲೆ ನಮಗೆ ಸಂಡೇ ಈವ್ನಿಂಗ್ ಹಂಗೆ ಕಾಲ್ ಮಾಡಿ ನಾವು ಆನ್ಲೈನಲ್ಲಿ ಗೋಲ್ಡನ್ನು ಪರ್ಚೇಸ್ ಮಾಡಿದ್ರಿ, ಆದರೆ ಅದೊಂದು ಸ್ವಲ್ಪ ಕೊರಿಯರ್ ಬರೋದು ಲೇಟ್ ಆಯಿತು. ಹಾಗಾಗಿ ನಾವು ಊರಿಗೆ ಬಂದುಬಿಟ್ಟಿದ್ದೀವಿ. ನೀವು ಸೆಕ್ಯೂರಿಟಿ ರೂಮ್ ಹತ್ರ ಒಂದು ಕೊರಿಯರ್ ಇದೆ, ಅದನ್ನು ತೊಗೊಂಬಂದು ಇಟ್ಕೊಂಡಿರಿ, ನಾವು ಬೆಂಗಳೂರಿಗೆ ಬರೋದು ಇನ್ನೂ ಒಂದು ವಾರ ಆಗುತ್ತೆ, ಬಂದಮೇಲೆ ತೊಗೊಳ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೋಗಿ ಕೊರಿಯರ್ ತೊಗೊಂಬಂದು ಅವ್ರಿಗೊಂದು ಫೋಟೋನ ಹಿಡಿದು ಕಳಿಸ್ಕೊಟ್ರು. ಆಮೇಲೆ ನಾನು ಮತ್ತು ನನ್ನ ಹಸ್ಬೆಂಡು ತಮಾಷೆಯಾಗಿ ಮಾತಾಡ್ಕೊಂಡಿದ್ದೀವಿ. ಅವ್ರು ಬಂದು ಕೊರಿಯರ್ ಕೇಳಿದ ಮೇಲೆ ಸುಮ್ಮನೆ ತಮಾಷೆಯಾಗಿ ಯಾವ ಕೊರಿಯರು ನಾವು ತೊಗೊಂಡ್ಲಿಲ್ವಲ್ಲ ಅಂತ ಆಟ ಆಡ್ಸೋಣ ಒಂದು ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಸುಮ್ಮನೆ ತಮಾಷೆಯಾಗಿ ಅಷ್ಟೇ. ಅವರು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಹಾಗಾಗಿ ತಮಾಷೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಅವ್ರ ಮನೆಯಲ್ಲಿ ಒಂದು UKG ಹೆಣ್ಮಗು ಒಂದಿದೆ. ಅದಾದಮೇಲೆ ಇನ್ನು 1.5 ವರ್ಷದ್ದು ಒಂದು ಗಂಡು ಪಾಪು ಇದೆ. ಆ ಪುಟಾಣಿ ಪಾಪುನ ಎತ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತೀನಿ. ಆ ಪಾಪು ಅಂತೂ ಬರೋದೇ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಡು ನನ್ನ ಮುಖನ ಚೆನ್ನಾಗಿ ನೋಡ್ಕೋ, ಸ್ಕ್ಯಾನ್ ಮಾಡ್ಕೋ, ನಾನು ನಿಮ್ಮ ಎದುರುಗಡೆ ಮನೆಯಲ್ಲಿರ್ತೀನಿ, ಬಾ ಅಂತ ಕರಿತಾ ಇರ್ತೀನಿ. ಆದರೆ ಆ ಪಾಪು ಬರೋದೇ ಇಲ್ಲ, ಅಳ್ತಾ ಇರುತ್ತೆ ಅಂತಂದ್ಬಿಟ್ಟು. ಅದಕ್ಕೆ ನಾನು ಎಷ್ಟು ಮಸ್ಕ ಹೊಡೆದ್ರೂ ಈ ಪಾಪು ಬರೋದಿಲ್ವಲ್ಲ ಅಂತ ಅವರಪ್ಪ ಅವರಮ್ಮಗೆ ಹೇಳಿದ್ರೆ, ಇನ್ನೊಂದು ಸ್ವಲ್ಪ ದಿನ ತಾಳಿ ಓಡ್ ಬರ್ತಾನೆ ನಿಮ್ಮ ಮನೆಗೆ ಇರಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ಅಷ್ಟೊಂದು ಫ್ರೆಂಡ್ಲಿ ಆಗಿರ್ತೀವಿ. ಹಾಗಾಗಿ ನೆಕ್ಸ್ಟ್ ಇನ್ನು ನಮ್ಮ ಬಿಲ್ಡಿಂಗ್ ಕಾರ್ ಪಾರ್ಕಿಂಗಲ್ಲಂತೂ ಕಾರುಗಳೇ ಇಲ್ಲ, ಎಲ್ಲ 2 ವೀಲರ್ಸ್ ಇದೆ ಅಷ್ಟೇ. ಎಲ್ಲರೂ ಹಬ್ಬಕ್ಕೆ ಅಂತಂದ್ಬಿಟ್ಟು ಊರುಗಳಿಗೆ ಹೊರಟೋಗಿದ್ದಾರೆ. ಇವಾಗೆಲ್ಲ ದಸರಾ ಹಾಲಿಡೇಸ್ ಇದೆ ಅಲ್ವಾ, ಮಕ್ಕಳಿಗೆ ಒಂದು ವಾರ ಹಂಗೆ ಕೊಟ್ಟಿರ್ಬೋದೇನೋ, ಹಾಗಾಗಿ ಎಲ್ಲರೂ ಊರಿಗೆ ಹೊರಟೋಗಿದ್ದಾರೆ. ನಮ್ಮ ಬಿಲ್ಡಿಂಗಲ್ಲೂ ಜನಗಳು ಅಷ್ಟೇ ತುಂಬ ಕಡಿಮೆ ಅಂತ ಅಂದ್ಕೊಳ್ತೀನಿ. ನಮ್ಮ ಫ್ಲೋರಲ್ಲಂತೂ ನಾವು ಒಬ್ಬರೇ ಇದ್ದೀವಿ. ಇನ್ನೊಂದು ಮನೆ ಬಾಡಿಗೆ ಮನೆ ಅದು ಖಾಲಿ ಆಗಿದೆ. ಇನ್ನು ಎದುರುಗಡೆ ಮನೆಯವರು ಊರಿಗೆ ಹೋಗಿದ್ದಾರೆ, ಇನ್ನು ನಮ್ಮ ಪಕ್ಕದ ಮನೆಯವರು ಊರಿಗೆ ಹೋಗಿದ್ದಾರೆ. ನಮ್ಮ ಫ್ಲೋರಲ್ಲಿ ನಾವು ಮಾತ್ರ ಇದ್ದೀವಿ ಅಷ್ಟೇ. ಆಮೇಲೆ ನಾವು ಸಂಜೆ ಟೈಮ್ ಪಾರ್ಕ್ಗೆ ಹೋದಾಗ ಅಲ್ಲೂ ಅಷ್ಟೇ ಜನಗಳೇ ಇಲ್ಲ, ಎಲ್ಲರೂ ಹಬ್ಬಗಳಿಗೆ ಊರಿಗೆ ಹೊರಟೋಗಿದ್ದಾರೆ. ಪಾರ್ಕಲ್ಲೂ ಕಡಿಮೆ ಜನ ಬರ್ತಾ ಇರ್ತಾರೆ ವಾಕ್ ಮಾಡೋದಕ್ಕೆ ಅಂತಂದ್ಬಿಟ್ಟು. ಅಂದರೆ ಈ ಥರ ಕಡಿಮೆ ಜನ ಇದ್ದಾರೆ ಅಂತಂದರೆ ಏನೋ ಒಂಥರ ಬೋರ್ ಅಂತ ಅನಿಸ್ತಾ ಇರುತ್ತೆ. ಎಲ್ಲರೂ ಇದ್ರೇ ಒಂಥರ ಚೆನ್ನಾಗಿರೋದು ಅಂತ ಅನಿಸುತ್ತೆ. ನೆಕ್ಸ್ಟ್ ಇವಾಗ ಗುರುವಾರ ಬೆಳಗ್ಗೆ ಇಲ್ಲೇ ನಮ್ಮ ಮನೆ ಹತ್ರನೇ ಹೋಗಿ ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಬಂದ್ವಿ. 100 ರೂಪಾಯಿಗೆ 4.5 kg ಏನೋ ಈರುಳ್ಳಿ, ಇನ್ನು
ಬೆಳ್ಳುಳ್ಳಿ ಬಂದುಬಿಟ್ಟು 1 ಕೆ ಜಿ ಬೆಳ್ಳುಳ್ಳಿ 120 ರೂಪಾಯಿ ಅಂತ ನಾನು ಒಂದು ½ ಕೆ ಜಿ ತೊಗೊಂಬಂದೆ. ಇನ್ನು ಆಲೂಗಡ್ಡೆ ಬಂದು 100 ರೂಪಾಯಿಗೆ 4 ಕೆ ಜಿ ಅಂತಂದರು. 2 ಕೆ ಜಿ ತೊಗೊಂಡೆ 50 ರೂಪಾಯಿಗೆ. ಇನ್ನು ಒಂದು ಸ್ವಲ್ಪ ಟೊಮೊಟೊ ಹಣ್ಣು, ಬೀನ್ಸು, ಆಮೇಲೆ ಬಟಾಣಿ, ಕ್ಯಾರೆಟು, ಆಮೇಲೆ ಸೊಪ್ಪುಗಳು ತೊಗೊಂಬಂದೆ. ಇನ್ನು ಕರಿಬೇವಿನ ಸೊಪ್ಪು ಇಷ್ಟನ್ನು ತೊಗೊಂಬಂದೆ. ಇಷ್ಟಕ್ಕೇ ಒಂದು 510 ರೂಪಾಯಿ ಏನೋ ಆಯಿತು. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಬಂದೆ. ಇದೆಲ್ಲ ತುಂಬ ದಿನ ಇಟ್ಕೊಂಡ್ರು ಏನೂ ಹಾಳಾಗೋದಿಲ್ವಲ್ಲ, ಹಾಗಾಗಿ ಅವೆಲ್ಲ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡೆ. ಇನ್ನು ಉಳಿದಂತೆ ತರಕಾರಿಗಳೆಲ್ಲ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ತೊಗೊಂಬಂದೆ. ನೆಕ್ಸ್ಟ್ ಈಗ ಇನ್ನು ಯೂಟ್ಯೂಬ್ ಇನ್ಕಮ್ ಬಗ್ಗೆ ಮಾತಾಡ್ತಾ ಇದ್ನಲ್ವ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ. ಇನ್ನು ಯೂಟ್ಯೂಬಿಂದ ನಮಗೆ ಯಾವ ಥರ ಸಹಾಯ ಆಗಿದೆ ಅಂತಂದರೆ, ಒಂದು ದೊಡ್ಡ ಸಹಾಯನೇ ಆಗಿದೆ. ಅದು ಯಾವುದು ಅಂತಂದರೆ, ಈ ಮನೆ ತಗೊಂಡಾಗ TDS ಅಮೌಂಟ್ ಅನ್ನೋದು ಓನರೇ ತಗೊಂಡಿದ್ರಲ್ವ, ಇದೆಲ್ಲ ಅಂದರೆ ನಾನು ಮನೆಗೆ ಎಷ್ಟು ಕಾಸ್ಟ್ ಆಯಿತು ಅಂತಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಒಂದು 4-5 ಜನ ಆದ್ರೂ ನನಗೆ ಕಮೆಂಟ್ ಮಾಡಿದರು, TDS ಅಮೌಂಟು ನಿಮಗೆ ಬರಬೇಕು 50,000, ಅದು ತಗೊಳ್ಳಿ ಮಂಜು ಅಂತಂದ್ಬಿಟ್ಟು ನೀವು ನನಗೊಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಆ ಒಂದು TDS ಅಮೌಂಟ್ 50,000 ಅನ್ನೋದು ನಮಗೆ ನಿಮ್ಮಿಂದ ಬಂತು ಅಂತಲೇ ಹೇಳ್ಬೋದು. ನಾನು ಆವಾಗ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೆ, ಅವರು ಕೊಡೋದಿಲ್ಲ ಅಂತ ಎಲ್ಲ ಹೇಳಿದ್ದಕ್ಕೆ, ಇಲ್ಲ ಅದು ರೂಲ್ಸ್ ಪ್ರಕಾರ ನಿಮಗೇನೆ ಬರಬೇಕು ಅಂತೆಲ್ಲ ನನಗೊಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಿಮ್ಮಿಂದ ನಮಗೆ ಆ ಟೈಮಲ್ಲಿ ಅಂಥ ಕಷ್ಟದ ಕಾಲದಲ್ಲಿ ಒಂದು 50,000 ಅನ್ನೋದು ನಮಗೆ ರೀಫಂಡ್ ಆಯಿತು. ಅದರಿಂದ ನಾವು UGD ಅಮೌಂಟ್ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು 80,000 ಕೊಡಬೇಕಾಗಿತ್ತಲ್ವ, ಆವಾಗ ಆ ಒಂದು 50,000 ಅನ್ನೋದು ನಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು. ಹಾಗಾಗಿ ಯೂಟ್ಯೂಬಿಂದ ಒಂದು ದೊಡ್ಡ ಸಹಾಯನೇ ಆಯಿತು. ಅದಾದಮೇಲೆ ಇನ್ನು ಪದ್ಮಕ್ಕ ಅವರಂತೂ ನಮಗೆ ಯೂಟ್ಯೂಬಿಂದ ಸಿಕ್ಕಿದ್ದು. ಅವರೂ ಅಷ್ಟೇ ತುಂಬ ಒಳ್ಳೆ ಗುಡ್ ಪರ್ಸನ್ ಅಂತ ಹೇಳ್ಬೋದು. ಅವರಿಂದನೂ ಅಷ್ಟೇ ನಾವು ಮನೆ ತಗೊಳ್ಬೇಕಾದ್ರೆ ಒಂದಷ್ಟು ಸಹಾಯಗಳನ್ನು ಮಾಡಿದ್ದಾರೆ. ಆ ಒಂದು ಸಹಾಯಗಳನ್ನು ನಾನು ಯಾವತ್ತಿಗೂ ಮರೆಯೋದಕ್ಕಾಗೋದಿಲ್ಲ. ಅದನ್ನು ನಾನು ಕೊನೆ ಉಸಿರಿರೋವರೆಗೂ ನೆನ್ಪಿಟ್ಕೊಳ್ತೀನಿ. ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರೂ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತಂದ್ಬಿಟ್ಟು ನಮಗೊಂದಷ್ಟು ಗೈಡ್ ಮಾಡಿದ್ದಾರೆ. ಹಾಗಾಗಿ ಅವ್ರ ಹೆಲ್ಪು ತುಂಬ ಅಂದರೆ ತುಂಬಾ ದೊಡ್ಡದು. ಇನ್ನು ರಾಧಿಕಕ್ಕ ಅವರು ಅಷ್ಟೇ, ಅವರು ಒಂದು ಸ್ವಲ್ಪ ನಮಗೆ ಇನ್ಫಾರ್ಮೇಷನ್ ಕೊಟ್ಟು ಅವರೂ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಯೂಟ್ಯೂಬಿಂದ ನಮಗೊಂದು ದೊಡ್ಡ ಸಹಾಯನೇ ಆಗಿದೆ. ಇನ್ನು ನಾನು ಇಷ್ಟಪಟ್ಟು ನನಗೆ ಕಮೆಂಟ್ ಮಾಡೋ ನೀವೆಲ್ಲರೂ ಅಷ್ಟೇ ತುಂಬ ಅಂದರೆ ತುಂಬ ದೊಡ್ಡ ಸಹಾಯನೇ ಮಾಡಿದ್ದೀರಾ. ನಿಮ್ಮಿಂದ ನಾನು ಇವತ್ತು 1% ಆದರೂ ನಾನು ಒಬ್ಳಿದ್ದೀನಿ ಅಂತಂದ್ಬಿಟ್ಟು ಗುರ್ತಿಸ್ಕೊಂಡಿದ್ದೀನಿ. ಹಾಗಾಗಿ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇನ್ನು ಈಗ ವಿಡಿಯೋ ಕೊನೆಗೆ ಬಂದುಬಿಟ್ಟಿದ್ದೀವಿ. ಒಬ್ಬರಿಗೆ ಬರ್ತ್ಡೇ ವಿಶ್ ಮಾಡೋದಿದೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ. ಚಂದನ್ ಸೃಜನ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ಈ ಮಂತು 5ಗೆ ನನ್ನ ಮಗನ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಸೃಜನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.